ಈಶಾವಾಸ್ಯೋಪನಿಷತ್ತಿನ ಅಂತಿಮ ಮಂತ್ರವು ಉಪನಿಷತ್ತಿನ ವಚನಗಳ ಪರಂಪರೆಯಲ್ಲಿ ಅತ್ಯಂತ ಆಳವಾದ ನಿಶ್ಚಲತೆಯನ್ನು ಹೊತ್ತಿದೆ. ಮಂತ್ರ ಹೇಗೆ ಕೇಳಿಸುತ್ತದೆ ಎಂಬುದಕ್ಕಿಂತ ಅದರ ಮೌನವೇ ಹೆಚ್ಚು ಮಾತನಾಡುತ್ತದೆ. ಓಂ ಇತಿ ಎಂದು ಉಪನಿಷತ್ತು ತನ್ನ ದೇಹವನ್ನು ಮುಗಿಸುತ್ತಿದೆ, ಆದರೆ ಅದರ ಆತ್ಮವು ಈಗ ಮಾತ್ರ ಶಿಷ್ಯನೊಳಗೆ ಜಾಗೃತವಾಗಲು ಆರಂಭಿಸುತ್ತಿದೆ. ಗ್ರಂಥದ ಮುಕ್ತಾಯ ಜ್ಞಾನಯಾತ್ರೆಯ ಮುಕ್ತಾಯವಲ್ಲ, ಅದು ಕೇವಲ ಒಂದು ಬಾಗಿಲು ಒಳಗೆ ಪ್ರವೇಶಿಸಲು, ಬೆಳಕಿನೊಳಗೆ ಕಾಲಿಡಲು ಆಹ್ವಾನಿಸುವ ದ್ವಾರ. ಉಪನಿಷತ್ತು ಯಾವಾಗಲೂ ವಿದ್ಯಾರ್ಥಿಯ ಹೃದಯದೊಳಗೆ ನಡೆಯುವ ಉತ್ಸವ. ಅದು ಕಿವಿಯಿಂದ ಕೇಳುವುದು, ಬಾಯಿಂದ ಪಠಿಸುವುದು, ಕಾಗದದಲ್ಲಿ ಬರೆದು ನೆನಪಿಟ್ಟುಕೊಳ್ಳುವುದಲ್ಲ. ಅದು ಆಂತರ್ಯ ಚೈತನ್ಯದಲ್ಲಿ ಬೆಳಕು ತುಂಬಿಕೊಳ್ಳುವುದು. ಅಂತಿಮ ಮಂತ್ರವು ಹೇಳುವ ಓಂ ಎಂದರೆ ಈ ಬೆಳಕಿನ ಮೂಲ. ಅದು ಚೈತನ್ಯ, ಅದು ಸತ್ಯ, ಅದು ಜ್ಞಾನ, ಅದು ಶಾಂತಿ, ಅದು ಜೀವ. ಜಗತ್ತಿನಲ್ಲಿರುವ ಎಲ್ಲ ಸತ್ಯಗಳ ಹಿಂದಿರುವ ಒಂದು ಪರಮ ಸತ್ಯ ಓಂ. ಎಲ್ಲ ಜೀವಿಗಳಲ್ಲಿರುವ ಜಾಗೃತಿಯ ಹಿಂದಿರುವ ಒಂದು ಮೂಲ ಜಾಗೃತಿ ಓಂ. ಎಲ್ಲ ಧ್ವನಿಗಳ ಹಿಂದೆ ನಿಂತಿರುವ ಮೂಲ ಧ್ವನಿ ಓಂ. ಎಲ್ಲ ತತ್ವಗಳ ಹಿಂದೆ ನಿಂತಿರುವ ಮೂಲ ತತ್ವ ಓಂ. ಈಶಾವಾಸ್ಯೋಪನಿಷತ್ತಿನ ಉಪದೇಶಗಳು ಪ್ರತಿಯೊಂದು ಮಂತ್ರದಲ್ಲಿಯೂ ಮನುಷ್ಯನಿಗೆ ಜೀವನದ ಮೂಲಭೂತ ಸತ್ಯಗಳನ್ನು ತೆರೆದಿಡುತ್ತವೆ. ಮನುಷ್ಯನು ಹೇಗೆ ಬದುಕಬೇಕು, ಹೇಗೆ ಕಾರ್ಯ ಮಾಡಬೇಕು, ಹೇಗೆ ಅನುಭವಿಸಬೇಕು, ಜಗತ್ತನ್ನು ಹೇಗೆ ನೋಡಬೇಕು, ತನ್ನನ್ನು ಹೇಗೆ ಕಾಣಬೇಕು, ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ನೀಡುತ್ತದೆ. ಆದರೆ ಈ ಎಲ್ಲ ಉತ್ತರಗಳ ಹಿಂದೆ ನಿಂತಿರುವ ಒಂದೇ ಒಂದು ದೊಡ್ಡ ಉತ್ತರ, ಅದು ಓಂ. ಮಂತ್ರಗಳು ವಿವರಣೆ, ಓಂ ಮೂಲ. ಮಂತ್ರಗಳು ಮಾರ್ಗ, ಓಂ ಗುರಿ. ಮಂತ್ರಗಳು ಬೆಳಕು, ಓಂ ಸೂರ್ಯ. ಜೀವನದಲ್ಲಿ ಮನುಷ್ಯನು ಹಲವು ಮಾರ್ಗಗಳನ್ನು ಪ್ರವಾಸ ಮಾಡುತ್ತಾನೆ. ಕೆಲವೊಮ್ಮೆ ಈಗೋ, ದೇಹ ಸಂಬಂಧಗಳ ಒತ್ತಡ, ಆಸೆ ಆಕಾಂಕ್ಷೆ, ಅಹಂಕಾರ, ದುಃಖ, ಆನಂದ ಇವು ಅವನನ್ನು ತಗ್ಗಿಸುತ್ತವೆ. ಆದರೆ ಮನುಷ್ಯನು ಒಳಗಿನ ನಿಜ ಚೈತನ್ಯವನ್ನು ಅರಿಯದೇ ಇರುವವರೆಗೂ ಅವನು ಜಗತ್ತಿನ ಚಲನೆಗಳಿಂದ ತಲ್ಲಣಗೊಳ್ಳುತ್ತಲೇ ಇರುತ್ತಾನೆ. ಆದರೆ ಓಂ ಎಂಬ ಶಬ್ದದ ಅರ್ಥವನ್ನು ನಿಜವಾಗಿ ಧ್ಯಾನಿಸಿದಾಗ ಅವನು ಗ್ರಹಿಸುವುದು, ನನ್ನ ಜೀವನವೇ ಜಗತ್ತಿನ ಒಂದು ಅಲೆ, ಆದರೆ ನಾನು ಆ ಅಲೆಯ ಹಿನ್ನೆಲೆಯಲ್ಲಿ ಇರುವ ಸಾಗರ. ಜೀವನದ ಅಲೆಗಳು ತಾತ್ಕಾಲಿಕ, ಸಾಗರ ಶಾಶ್ವತ. ಈ ಅರಿವು ಬಂದಾಗ ಮನುಷ್ಯನು ಯಾವುದಕ್ಕೂ ಅತಿಯಾದ ಆಸಕ್ತಿಯಿಂದ ಬಂಧನಕ್ಕೆ ಬೀಳುವುದಿಲ್ಲ. ಇತಿ ಎನ್ನುವ ಶಬ್ದವು ಮನುಷ್ಯನಿಗೆ ನಿರ್ಣಯದ ಸೂಚನೆ. ಜ್ಞಾನಪಥದಲ್ಲಿ ಈ ಬಿಂದುವಿಗೆ ಬಂದಾಗ ಗುರು ಹೇಳುವಂತೆ ಇದಾಗಿದೆ. ಇಡೀ ಉಪನಿಷತ್ತಿನ ಸಾರ ಇದೊಂದೇ ಶಬ್ದದಲ್ಲಿ ಅಡಗಿದೆ. ವಿದ್ಯಾರ್ಥಿ ಈಗ ಕೇಳಿದ ಮಾತುಗಳನ್ನು ಹೊರಗಿನವರೆಂದು ನೋಡಬಾರದು. ಅವನ್ನು ತನ್ನ ಸ್ವಭಾವ, ತನ್ನ ವ್ಯಕ್ತಿತ್ವ, ತನ್ನ ಚೈತನ್ಯ, ತನ್ನ ಜೀವನದ ಸ್ತಂಭವಾಗಿಸಿಕೊಳ್ಳಬೇಕು. ವಾಚ್ಯ ಜ್ಞಾನ ಇತಿ ಮೂಲಕ ಪರಿಜ್ಞಾನವಾಗುತ್ತದೆ. ಕೇಳಿದ ತತ್ವ ಇತಿ ಮೂಲಕ ದೃಢವಾಗುತ್ತದೆ. ದಾರ್ಶನಿಕ ಬೋಧನೆ ಇತಿ ಮೂಲಕ ಜೀವನದ ಭಾಗವಾಗುತ್ತದೆ. ಈಶಾವಾಸ್ಯೋಪನಿಷತ್ತಿನ ಆರಂಭಿಕ ಮಂತ್ರವನ್ನು ನೆನಪಿಸಿಕೊಳ್ಳಿ. ಈಶಾವಾಸ್ಯಂ ಇದಂ ಸರ್ವಂ. ಇದು ಮೊದಲ ಹೆಜ್ಜೆ. ಎಲ್ಲವೂ ಈಶ್ವರದಿಂದ ಆವರಿಸಲಾಗಿದೆ. ಅಂತಿಮ ಮಂತ್ರ ಹೇಳುವುದು, ಈ ಅರಿವು ಈಗ ನಿನ್ನಲ್ಲೇ ನೆಲೆಯಾಗಬೇಕು. ಈ ಎರಡು ಮಂತ್ರಗಳನ್ನು ಮಧ್ಯಮಿತ್ರದಂತೆ ಸೇರಿಸಿದಾಗ ಉಪನಿಷತ್ತಿನ ಸಂಪೂರ್ಣ ಗತಿ, ಅದರ ನಿರೂಪಣೆಯ ಚಕ್ರ ಇಲ್ಲಿ ಸಂಪೂರ್ಣವಾಗುತ್ತದೆ. ಆರಂಭ ಮಂತ್ರ ಮನುಷ್ಯನಿಗೆ ಜಗತ್ತನ್ನು ಹೇಗೆ ನೋಡಬೇಕು ಎಂಬುದನ್ನು ಹೇಳುತ್ತದೆ. ಅಂತಿಮ ಮಂತ್ರ ಅವನು ಈಗ ಹೇಗೆ ಬದುಕಬೇಕು ಎಂಬುದನ್ನು ಹೇಳುತ್ತದೆ. ಮನುಷ್ಯನು ದಿನನಿತ್ಯದ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಜಗತ್ತನ್ನು ಹೊರಗಿನ ವಸ್ತುಗಳ ಸಮೂಹವಾಗಿ ನೋಡುತ್ತಾನೆ. ಮಣ್ಣು, ನೀರು, ಮರ, ಮನುಷ್ಯರು, ಸಂಬಂಧಗಳು, ದುಃಖ, ಆನಂದ. ಆದರೆ ಉಪನಿಷತ್ತಿನ ದೃಷ್ಟಿಯಲ್ಲಿ ಜಗತ್ತು ಎಂದರೇನು? ಅದು ಪರಮಾತ್ಮನ ನೃತ್ಯ. ಇದು ಯಾವುದೋ ಜಡಸಮೂಹ ಅಲ್ಲ, ಇದು ಜೀವದ ಉಸಿರು. ಇಲ್ಲಿ ಇರುವ ಪ್ರತಿಯೊಂದು ವಸ್ತು ಕಲ್ಲಾದರೂ, ಮರವಿದ್ದರೂ, ಜಡವೆಂದರೂ ಜಡವಲ್ಲ,
ಅದು ಚೈತನ್ಯ, ಏಕೆಂದರೆ ಅದರೊಳಗೆ ಓಂ ಎಂಬ ಜೀವಶಕ್ತಿ ಹರಿಯುತ್ತಿದೆ. ಉಪನಿಷತ್ತು ಕೇಳುವಂತೆ ಈ ಜಗತ್ತಿನೊಳಗಿನ ಓಂ ಅನ್ನು ನೀನು ಕೇಳುತ್ತಿದ್ದೀಯಾ? ಮನುಷ್ಯನು ಜಗತ್ತಿನ ಶಬ್ದಗಳನ್ನು ಕೇಳುತ್ತಾನೆ. ಗಾಳಿ, ಮಳೆ, ಜನರ ಮಾತು, ಹಕ್ಕಿಗಳ ಕೂಗು. ಆದರೆ ಅವನಿಗೆ ಆ ಶಬ್ದಗಳ ಹಿನ್ನೆಲೆಯಲ್ಲಿ ಓಂ ಎಂಬ ನಿತ್ಯ ಧ್ವನಿಯ ಪ್ರತಿಧ್ವನಿ ಕೇಳಬೇಕು. ಇದು ಕಿವಿಯಿಂದ ಕೇಳುವುದಲ್ಲ, ಇದು ಹೃದಯದಿಂದ ಅನುಭವಿಸುವುದು. ಮೌನದಲ್ಲಿಯೂ ಓಂಕಾರ ಕಂಪಿಸುತ್ತದೆ, ಕತ್ತಲಲ್ಲಿಯೂ ಅದರ ಬೆಳಕು ಹೊಳೆಯುತ್ತದೆ. ದೇಹ ಸಾಯುತ್ತಿದ್ದರೂ ಅದರ ಚೈತನ್ಯ ನಶ್ವರವಾಗುವುದಿಲ್ಲ. ಶಿಷ್ಯನು ಗುರುನಲ್ಲಿ ಉಪನಿಷತ್ತನ್ನು ಕೇಳುವಾಗ ಅವನು ಕೇವಲ ಜ್ಞಾನವೇ ಪಡೆಯುವುದಿಲ್ಲ, ಅವನ ಮನಸ್ಸು ಶುದ್ಧವಾಗುತ್ತದೆ, ಅವನ ಅಂತರ್ಯಾತ್ರೆ ಪ್ರಾರಂಭವಾಗುತ್ತದೆ, ಅವನ ಜೀವನದಲ್ಲಿ ಹೊಸ ದೃಷ್ಟಿಕೋನ ಬೆಳೆಯುತ್ತದೆ. ಅಂತಿಮ ಮಂತ್ರದಲ್ಲಿ ಗುರು ಉಪದೇಶವನ್ನು ಮುಗಿಸುತ್ತಾನೆ, ಆದರೆ ಅದನ್ನು ಮುಗಿಸುತ್ತಿರುವುದು ಪಾಠವನ್ನು, ಜ್ಞಾನವನ್ನು ಅಲ್ಲ. ಜ್ಞಾನ ಈಗ ಮಾತ್ರ ಅರಳಲು ಶುರುವಾಗುತ್ತದೆ. ಒಂದು ಬೀಜ ನೆಲಕ್ಕೆ ಬೀಳಿದಂತೆ ಅದು ಮಣ್ಣಿನಲ್ಲಿ ಮಲಗಿದಂತೆ ಕಾಣಬಹುದು, ಆದರೆ ಅದರೊಳಗೆ ಜೀವ ಚಲಿಸತೊಡಗಿದೆ. ಮಂತ್ರ 18 ಉಪನಿಷತ್ತಿನ ಅಂತಿಮ ಮಂತ್ರ ಇದೇ ಬೀಜ. ಹೊರಗೆ ಮೌನ, ಒಳಗೆ ಚೈತನ್ಯ. ಸಮಾಪ್ತಿ ಎಂದರೆ ಇಲ್ಲಿ ಅಂತ್ಯವಲ್ಲ, ಅದು ಸಮರ್ಪಣೆ. ಜ್ಞಾನಪಥವನ್ನು, ಬ್ರಹ್ಮಪಥವನ್ನು, ನಿತ್ಯ ಚೈತನ್ಯವನ್ನು, ಓಂಕಾರವನ್ನು ಜೀವನದಲ್ಲಿ ಅನುಸರಿಸುವ ಸಮರ್ಪಣೆ. ಉಪನಿಷತ್ತು ಮನುಷ್ಯನ ಜೀವನವನ್ನು ಬದಲಿಸಲು ಬರುವುದಿಲ್ಲ, ಅದು ಅವನಿಗೆ ತನ್ನ ನಿಜ ಸ್ವರೂಪವನ್ನು ತೋರಿಸಲು ಬರುತ್ತದೆ. ಓಂ ಎಂದರೆ ನಾನು ಯಾರು ಎನ್ನುವ ಪ್ರಶ್ನೆಗೆ ಅತಿ ನಿಖರವಾದ ಉತ್ತರ. ಈ ಮಂತ್ರವು ಮನುಷ್ಯನನ್ನು ಮೌನದೊಳಗೆ ತಳ್ಳುತ್ತದೆ, ಆದರೆ ಆ ಮೌನವು ಯಾವಾಗಲೂ ಖಾಲಿ ಮೌನವಲ್ಲ, ಅದು ಜೀವಪೂರ್ಣ ಮೌನ. ಅದರೊಳಗೆ ಅರಿವಿನ ಜ್ಯೋತಿ ಹೊಳೆಯುತ್ತದೆ, ಆ ಜ್ಯೋತಿಯೊಳಗೆ ಆನಂದ, ಅದರೊಳಗೆ ಶಾಂತಿ, ಅದರೊಳಗೆ ಶಾಶ್ವತ ಬ್ರಹ್ಮ. ಮನುಷ್ಯನು ಈ ಮಂತ್ರವನ್ನು ಧ್ಯಾನಿಸಿದಾಗ ಅವನು ಜಗತ್ತಿನಲ್ಲಿ ನಡೆಯುತ್ತಿದ್ದ ಪಥಿಕನಲ್ಲ, ಆತನು ಶಾಶ್ವತ ನಿಲುವಿನ ದಾರಿಯನ್ನು ಕಂಡುಕೊಂಡವನು. ಆದ್ದರಿಂದ ಈ ಮಂತ್ರದ ಅರ್ಥವೆಂದರೆ ಉಪನಿಷತ್ತು ಮೌನವಾಗುತ್ತದೆ, ಆದರೆ ಜ್ಞಾನ ನಿನ್ನೊಳಗೆ ಮಾತನಾಡಲು ಪ್ರಾರಂಭಿಸುತ್ತದೆ. ವಾಕ್ಯ ಮುಗಿಯುತ್ತದೆ, ಆದರೆ ಸತ್ಯ ನಿನ್ನೊಳಗೆ ಹೊಳೆಯಲು ಆರಂಭಿಸುತ್ತದೆ. ಓಂ ಎಂದು ಉಪನಿಷತ್ತು ಹೇಳುತ್ತದೆ, ಆದರೆ ಓಂ ಎಂದು ನಿನ್ನ ಆತ್ಮ ಪ್ರತಿಧ್ವನಿಸುತ್ತದೆ. ಈ ಮಂತ್ರವೇ ಉಪನಿಷತ್ತಿನ ಅಂತ್ಯ, ಆದರೆ ಇದೇ ಉಪನಿಷತ್ತಿನ ನಿಜವಾದ ಪ್ರಾರಂಭ. ಗ್ರಂಥ ಮುಗಿದು ಹೋಯಿತು, ಆದರೆ ಶಾಶ್ವತ ಜ್ಞಾನ ಈಗ ನಿನ್ನೊಳಗೆ ಜೀವಂತವಾಗಿದೆ. ಪೂರ್ವಕಾಲದಲ್ಲಿ ತ್ರಿಲೋಕಗಳನ್ನು ತನ್ನ ಮೌನದಿಂದ ಹಿಂಡುವಂತಹ ಒಂದು ಮಹಾಪರ್ವತವಿತ್ತು, ನಾರಾಯಣಶೀಲ ಪರ್ವತ. ಇದು ಸಾಮಾನ್ಯ ಪರ್ವತವಲ್ಲ, ಇಡೀ ಬ್ರಹ್ಮಾಂಡದ ಪ್ರಾಚೀನ ಋಷಿಗಳು, ಯೋಗಿಗಳು, ದೇವರುಗಳು ಮತ್ತು ಸ್ವಯಂ ತಪಸ್ವಿಗಳು ಸಹ ಈ ಪರ್ವತದಲ್ಲಿ ಧ್ಯಾನಕ್ಕಾಗಿ ಬಂದುಕೊಂಡು ಹೋಗಿದ್ದರು. ನಾರಾಯಣಶೀಲ ಪರ್ವತದ ಹೃದಯದಲ್ಲಿ ಮನುಷ್ಯರು ಅಪರೂಪವಾಗಿ ಮಾತ್ರ ನೋಡಬಹುದಾದ ಒಂದು ಪವಿತ್ರ ಗುಹೆ, ಓಂಕಾರದ ಗುಹೆ ಅಡಗಿಕೊಂಡಿತ್ತು. ಆ ಗುಹೆಯೊಳಗೆ ಪ್ರವೇಶಿಸಿದವರಿಗೆ ಮೌವನದ ನಡುಗಿನಲ್ಲಿ ಕೇಳಿಬರುವುದು ಯಾವುದೋ ಲೋಕೋತ್ತರ ನಾದ. ಅದು ದೇವರುಗಳ ನಾದವ, ಬ್ರಹ್ಮನ ಸ್ಪಂದನೆಯ, ಅಥವಾ ಜಗತ್ತು ಆರಂಭವಾದಾಗ ಮೊದಲು ಕೇಳಿದ್ದ ಅದೇ ಕಂಪನ? ಯಾರೂ ತಿಳಿಯಲಾರೆ, ಆದರೆ ಎಲ್ಲರೂ ಹೇಳುವುದು ಒಂದೇ: ಆ ಗುಹೆಯೊಳಗೆ ಪ್ರವೇಶಿಸಿದವನು ಹಳೆಯವನಾಗಿ ಹೊರಬರುವುದಿಲ್ಲ, ಅವನು ಹೊಸವನಾಗಿ ಜನಿಸುತ್ತಾನೆ. ಆ ಪರ್ವತದ ಪಾದದ ಬಳಿ ಒಬ್ಬ ಯುವಕನು ವಾಸಿಸುತ್ತಿದ್ದ. ಅವನ ಹೆಸರು ಅರ್ಣವ. ಜನ್ಮಸಿದ್ಧವಾಗಿ ಬುದ್ಧಿವಂತ, ಶಕ್ತಿಶಾಲಿ, ಧೀರ. ಆದರೆ ತನ್ನ ಮನಸ್ಸಿನೊಳಗಿನ ಅಸಮಾಧಾನದಿಂದ ಯಾವಾಗಲೂ ಹೊತ್ತಿ ಉರಿಯುತ್ತಿದ್ದ. ಅವನು ಜಗತ್ತನ್ನು ಯಾವಾಗಲೂ ಅನ್ಯಾಯಮಯವೆಂದೇ ಕಾಣುತ್ತಿದ್ದ. ಜನರಲ್ಲಿಯೂ ಅವನು ನಂಬಿಕೆಯನ್ನು ಕಾಣಲಿಲ್ಲ, ಸ್ನೇಹದಲ್ಲಿಯೂ ಸ್ಥಿರತೆಯನ್ನು, ಬದುಕಿನಲ್ಲಿಯೂ ನ್ಯಾಯವನ್ನು. ಎಲ್ಲವೂ ತಪ್ಪೇ, ಎಲ್ಲರೂ ಸ್ವಾರ್ಥಿಗಳು ಎಂದು ಭಾವಿಸುತ್ತಿದ್ದ. ಅವನೊಳಗಿನ ಈ ಅಸಮಾಧಾನವು ಬೆಳೆಯುತ್ತಾ
ಬೆಳೆಯುತ್ತಾ ದಿನದಿಂದ ದಿನಕ್ಕೆ ಅವನ ಜೀವನವೇ ಕತ್ತಲೆಯಲ್ಲಿ ಮುಳುಗುತ್ತಿತ್ತು. ಮತ್ತು ಆ ದಿನ ಬಂತು. ಜ್ಞಾನಿಯೋಗಿ ಧ್ಯಾನೇಶ್ವರರು ಅವನ ಊರಿಗೆ ಬಂದದ್ದು. ಯೋಗಿಯ ಮುಖವನ್ನು ನೋಡುತ್ತಿದ್ದಂತೆ ಅರ್ಣವನ ಮನಸ್ಸಿನ ಕತ್ತಲೆಯನ್ನೇ ಅವರು ಓದಿದರೆಂಬಂತೆ ಅವರು ನೇರವಾಗಿ ಕೇಳಿದರು, ಬಾಲಕ, ನಿನ್ನ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಕಣ್ತುಂಬುತ್ತಿದೆ. ನಿನ್ನ ಹೃದಯವು ಏಕಾಂಗಿಯಂತೆ ಅಲೆಮಾರುತ್ತಿದೆ. ಏನು ಹುಡುಕುತ್ತಿದ್ದಿ? ಅರ್ಣವ ಕೋಪವೋ ನೋವೋ ನಿಕೃಷ್ಟತೆಯೋ ಇದ್ದಂತೆ ಉತ್ತರಿಸಿದ, ಸ್ವಾಮಿ, ನನಗೆ ಜಗತ್ತು ಅರ್ಥವಾಗುವುದಿಲ್ಲ. ಜನರನ್ನು ನಂಬಲಾರೆ. ಬದುಕು ಅನ್ಯಾಯವಾಗಿ ಕಾಣುತ್ತದೆ. ನನಗೆ ಶಾಂತಿ ಬೇಕು, ಆದರೆ ಶಾಂತಿ ನನಗೆ ಸಿಕ್ಕುವುದೇ ಇಲ್ಲ. ಧ್ಯಾನೇಶ್ವರರು ನಿಧಾನವಾಗಿ ನಕ್ಕರು. ಹಾಗಾದರೆ ನೀನು ಸತ್ಯವನ್ನು ತಿಳಿಯಬೇಕಾಗಿದೆ. ನಾರಾಯಣಶೀಲ ಪರ್ವತದ ಓಂಕಾರದ ಗುಹೆಗೆ ಹೊರಡಿ ಬಾ. ಆ ಗುಹೆಯೊಳಗೆ ಹೋಗಿ ಕುಳಿತುಕೋ. ಅಲ್ಲಿ ನೀನು ನಿನ್ನ ಪ್ರಶ್ನೆಗಳನ್ನೇ ಕೇಳುವುದಿಲ್ಲ. ನಿನ್ನ ಪ್ರಶ್ನೆಗಳು ನಿನ್ನನ್ನು ನಿನ್ನೊಳಗೆ ಕೊರೆದು ತೆಗೆದುಹಾಕುತ್ತವೆ. ಹೀಗೆ ಅರ್ಣವ ತನ್ನೊಳಗಿನ ಅಸಮಾಧಾನ, ಅಸಹನೆ, ಭಯ, ಅಹಂಕಾರ ಎಲ್ಲವನ್ನೂ ಜತೆಗಿಸಿಕೊಂಡು ದೀರ್ಘಯಾತ್ರೆ ಆರಂಭಿಸಿದ. ಪರ್ವತದ ದಾರಿಗಳು ಕಠಿಣ, ಗಾಳಿ ತೀವ್ರ, ಮಳೆ ತೀವ್ರ. ಪ್ರಾಣಿಗಳು, ಮುಳ್ಳಿನ ಗಿಡಗಳು ಎಲ್ಲವೂ ಅಡ್ಡ ಬರ್ತವೆ. ಆದರೆ ಅವನ ಮನಸ್ಸಿನೊಳಗಿನ ಸಂಶಯದ ಬುಗುರಿಗೂ ಅಸಮಾಧಾನದ ಸುಂಟರಗಾಳಿಗೂ ಹೋಲಿಕೆ ಮಾಡಿದರೆ ಇದು ಏನೂ ಅಲ್ಲ. ಕೊನೆಗೆ ಅವನು ಗುಹೆಯ ಬಾಗಿಲಿಗೆ ಬಂದನು. ಅಲ್ಲಿ ಬೆಳಕು ಇಲ್ಲ. ಹೊರಗಿನ ಗಾಳಿ ಗುಹೆಯೊಳಗೆ ಹೊಕ್ಕಾಗ ಅಚಾನಕ್ತಾಗಿ ಒಂದು ತೀವ್ರ ಮೌನ ಅವನನ್ನು ಸುತ್ತಿಕೊಂಡಿತು. ಗುಹೆಯೊಳಕ್ಕೆ ಕಾಲಿಟ್ಟ ಕ್ಷಣಕ್ಕೆ ಓಂ 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 ಎಂದು ಆಳವಾದ ನಾದವು ಗುಹೆಯ ಗೋಡೆಗಳಿಂದ ಅಲ್ಲ, ಅವನ ಹೃದಯದಿಂದಲೇ ಹೊರಬರುತ್ತಿರುವಂತೆ ಕೇಳಿಸಿತು. ಅವನ ದೇಹದ ಪ್ರತಿಯೊಂದು ನರ, ಪ್ರತಿಯೊಂದು ಉಸಿರು, ಪ್ರತಿಯೊಂದು ಮನೋವೃತ್ತಿ ಈ ನಾದದ ಸ್ಪಂದನದಲ್ಲಿ ಕರಗುತ್ತಿದ್ದಂತೆ. ಆ ನಾದದ ಮಧ್ಯೆ ಏನೋ ಅಶರೀರ ಸ್ವರ ಕೇಳಿಸಿತು. ಅರ್ಣವ, ಜಗತ್ತು ನಿನ್ನ ಶತ್ರುವಲ್ಲ. ನೀನಷ್ಟೇ ನೋಡುವ ಜಗತ್ತು ನಿನ್ನ ಸ್ವಂತ ಮನಸ್ಸಿನ ಪ್ರತಿಫಲನ. ಎಲ್ಲರೂ ನಿನಗೆ ನೋವು ಕೊಟ್ಟವರಲ್ಲ, ಎಲ್ಲರೂ ನಿನ್ನನ್ನು ರೂಪಿಸುವವರೇ. ಪರಮಾತ್ಮ ತನ್ನನ್ನು ಸಾವಿರಾರು ರೂಪಗಳಲ್ಲಿ ಪ್ರಸಾರಿಸುತ್ತಾನೆ. ನೀನು ಒಂದನ್ನೇ ನೋಡುತ್ತಿದ್ದೀಯಾ? ಎಲ್ಲವನ್ನೂ ನೋಡು. ಅರ್ಣವ ದಿಗ್ಭ್ರಮೆಗೊಂಡು ಕೇಳಿದ, ಆದರೆ ಪ್ರಭೋ, ಜನರು ಬಯಸುತ್ತಾರೆ, ಕೋಪಗೊಳ್ಳುತ್ತಾರೆ, ಮೋಸ ಮಾಡುತ್ತಾರೆ. ಅವರು ಅನ್ಯಾಯ ಮಾಡುತ್ತಾರೆ. ಇದು ಹೇಗೆ ನಿಮ್ಮ ರೂಪ? ಸ್ವರ ಹೇಳಿತು, ಮಗು. ಗಾಳಿ ಕೆಲವೊಮ್ಮೆ ಮೃದುವಾಗಿ ಬೀಸುತ್ತದೆ, ಕೆಲವೊಮ್ಮೆ ಬಿರುಗಾಳಿಯಾಗಿ ನಾಶ ಮಾಡುತ್ತದೆ. ಎರಡೂ ಗಾಳಿಯೇ ಅಲ್ಲವೇ? ಜನರು ಹಾಗೆಯೇ. ಕಂಡ ರೂಪ ಬೇರೆ, ಕಡಿದಲ್ಲಿ ಇರುವ ಚೈತನ್ಯ ಒಂದೇ. ನೀನು ರೂಪಗಳನ್ನು ಹಿಡಿದುಕೊಂಡಿದ್ದೀಯಾ? ನಿಜಕ್ಕೆ ಬಾ. ರೂಪಗಳ ಹಿಂದಿರುವ ನಿತ್ಯ ಚೈತನ್ಯಕ್ಕೆ ಬಾ. ಆ ಸ್ವರ ನಿಧಾನವಾಗಿ ಮುಂದುವರಿದಿತು. ಈ ಜಗತ್ತಿನ ಪ್ರತಿಯೊಂದು ನುಣುಪು, ಪ್ರತಿಯೊಂದು ಕಣ, ಪ್ರತಿಯೊಂದು ಉಸಿರು ನನ್ನ ವಿಸ್ತಾರ. ನೀನು ಮಾಡುವ ಕೆಲಸ ನಿನ್ನದ್ದಲ್ಲ, ನನ್ನದು. ನಿನಗೆ ಸಿಗುವ ಫಲವು ನಿನ್ನದ್ದಲ್ಲ, ನನ್ನ ಕೊಡುಗೆ. ನೀನು ಕೇವಲ ಸಾಧನ, ನಾನು ನಾಟಕಕಾರ. ಈ ಮಾತುಗಳು ಅರ್ಣವನ ಮನಸ್ಸಿನಲ್ಲಿದ್ದ ವರ್ಷಗಳಿಂದ ಕಟ್ಟಿಕೊಂಡಿದ್ದ ದ್ವೇಷ, ಅಸಮಾಧಾನ, ಕಳವಳ ಎಲ್ಲವನ್ನೂ ಕರಗಿಸಿದವು. ಅವನು ಕಣ್ಣೀರು ಹಾಕುತ್ತಾ ಕೇಳಿದ, ಹಾಗಾದರೆ ನಾನು ಹೇಗೆ ಬದುಕಬೇಕು? ಬಹಳ ಸರಳ. ಸ್ವರ ಹೇಳಿತು, ಜಗತ್ತನ್ನು ನನ್ನ ಆವರಣವೆಂದು ನೋಡು, ಜನರನ್ನು ನನ್ನ ಪ್ರತಿಬಿಂಬವೆಂದು ನೋಡು, ಕಾರ್ಯವನ್ನು ನನ್ನ ಕರ್ತವ್ಯವೆಂದು ನೋಡು, ಸಂಪತ್ತನ್ನು ನನ್ನ ಕೊಡುಗೆಯೆಂದು ನೋಡು, ಸಂತೋಷವನ್ನು, ದುಃಖವನ್ನು ನನ್ನ ಲೀಲೆಯೆಂದು ನೋಡು. ಅದಾಗಲೇ ನಿನ್ನ ಮನಸ್ಸು ಶಾಂತವಾಗುತ್ತದೆ. ಓಂ ನಾದವನ್ನು ನೀನು ಪಾಲಿಸುವುದಿಲ್ಲ, ಆದರೆ ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿ ಓಂ ನಾದದ ಶಾಂತಿ ಹರಿಯುತ್ತಿರುತ್ತದೆ. ಈ ಮಾತುಗಳ ನಂತರ ಗುಹೆ ಮತ್ತೆ ಮೌನದಲ್ಲಿ ನಿಂತಿತು. ಆದರೆ ಅರ್ಣವ ಮಾತ್ರ ಮೌನವಾಗಿರಲಿಲ್ಲ. ಅವನೊಳಗೆ ಹೊಸ ಜ್ಞಾನ ಬೆಳಗಿತ್ತು. ಅವನ ಕಣ್ಣುಗಳು ಹೊಸ ಲೋಕವನ್ನು ನೋಡುತ್ತಿದ್ದುವು. ಒಂದೇ ಜಗತ್ತು, ಆದರೆ ಹೊಸ ಚೈತನ್ಯ.
ಒಂದೇ ಜನರು ಆದರೆ ಹೊಸ ಅರ್ಥ, ಒಂದೇ ದೇಹ ಆದರೆ ಹೊಸ ಮನಸ್ಸು. ಅವನು ಗುಹೆಯಿಂದ ಹೊರಬಂದಾಗ ಜಗತ್ತು ಬದಲಾಗಿರಲಿಲ್ಲ, ಆದರೆ ಅವನೇ ಬದಲಾಗಿದ್ದ, ಜಗತ್ತನ್ನು ಈಶಾವಾಸ್ಯ ದೃಷ್ಟಿಯಿಂದ ನೋಡುವವನಾಗಿ. ಎಲ್ಲವೂ ಬ್ರಹ್ಮ, ಎಲ್ಲವೂ ಓಂ. ಆ ಅರಿವಿನೊಂದಿಗೆ ಜೀವಿಸುವವರೇ ನಿಜವಾದ ಮುಕ್ತರು. ಇದು ಕಥೆಯ ಅಂತ್ಯವಲ್ಲ, ಅರ್ಣವನೊಳಗೆ ಪ್ರಾರಂಭವಾದ ಜ್ಞಾನಯಾತ್ರೆಯ ಮೊದಲ ಹೆಜ್ಜೆ. ಈಶಾವಾಸ್ಯೋಪನಿಷತ್ತಿನ ಓಂ ಇತಿ ಸಮಾಪ್ತಿ ಎಂಬುದು ಹೀಗೆ. ಅದು ಉಪನಿಷತ್ತಿನ ಅಂತ್ಯ, ಆದರೆ ಮಾನವನ ಜ್ಞಾನೋದಯದ ಆರಂಭ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.